ಇನ್ನು ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಆಟ ಇನ್ನೂ ನಿಂತಿಲ್ವಂತೆ. ಅದೆಂಗೆ? ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ರು. ಆಗ ಬುದ್ಧಿ ನೀವು ಪಾರ್ಲಿಮೆಂಟ್ಗೆ ಹೋಗ್ಬೇಕು ಬುದ್ಧಿ, ಪ್ರಧಾನಮಂತ್ರಿ ಆಗಬೇಕು ಬುದ್ಧಿ ಅಂತ ಕೆಲವರು, 2028ರಲ್ಲಿ ನೀವು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಕೆಲವರು. ಆಗ ಸಿದ್ದರಾಮಯ್ಯನವರು ಏನಪ್ಪ 2028ರಲ್ಲಿ ನಾನು ಎಲೆಕ್ಷನ್ಗೆ ನಿಲ್ಲೋದಿಲ್ಲ ಅಂತ ಹೇಳಿದ್ದೀನಿ ಅಂತ ಹೇಳಿದರು. ಆಗ ಇಲ್ಲ ಹಂಗಾಗಲ್ಲ, ನೀವು ಮತ್ತೊಮ್ಮೆ CM ಆಗಬೇಕು ಅಂತ ಎಲ್ಲರೂ ಹೇಳಕ್ಕೆ ಶುರು ಆದಾಗ ಆಯ್ತು ನೋಡೋಣ ಅಂದ್ಬಿಟ್ರು. ಈ ಆಯ್ತು ನೋಡೋಣ ಇದೆಯಲ್ಲ, ಈ ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಮೃಷ್ಟಾನ್ನ ಭೋಜನ ಸಿಕ್ಕಂಗಾಗಿದೆ. ಅಷ್ಟಕ್ಕೆ ಅವ್ರು ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಎಂಬತ್ತನೇ ವರ್ಷಕ್ಕೆ 79 ತುಂಬಿ 80ನೇ ವರ್ಷಕ್ಕೆ ಕಾಲೇಜಿಗೆ 28ಕ್ಕೆ ಆಗು ಸರ್ ತಾವು ಮುಖ್ಯಮಂತ್ರಿ ಉತ್ತರ ಕರ್ನಾಟಕ ಮಾಡ್ತಾ ಇದ್ದಾರೆ ನೋಡ. ಎಂಬತ್ತನೇ ವರ್ಷಕ್ಕೆ 79 ತುಂಬಿ 80ನೇ ವರ್ಷಕ್ಕೆ ಕಾಲೇಜಿಗೆ 28ಕ್ಕೆ ಆಗು ಸರ್ ತಾವು ಮುಖ್ಯಮಂತ್ರಿ ಉತ್ತರ ಕರ್ನಾಟಕ ಮಾಡ್ತಾ. ಅಂದರೆ ಸಿದ್ದರಾಮಯ್ಯನವ್ರು ಹೇಳ್ತಿರೋದು 2028 ಆದಾಗ ನನಗೆ ವಯಸ್ಸಾಗಿರುತ್ತೆ, ನಾನು ನಿಲ್ಲೋದಿಲ್ಲ ಅಂತ ಹೇಳಿದ್ದೀನಪ್ಪ, ಈಗ ಹೆಂಗಾಗತ್ತೆ ಮತ್ತೆ ಅಂತ. ಇಲ್ಲ ಆಗಲೇಬೇಕು ಅಂತಂದ್ರು. ಆಯ್ತು ನೋಡೋಣ ಅಂತಂದರು. ಈ ನೋಡೋಣ ಅನ್ನೋದು ಇದೆಯಲ್ಲ, ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅದ್ರದ್ದು ಮಾತು ಕೇಳಿ ಬಂದಿತ್ತು. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ DK ಅವರು ಮುಖ್ಯಮಂತ್ರಿ ಆದ್ರಲ್ಲ, ಆಗೊಂದು ಮಾತು ಕೇಳಿ ಬಂದಿತ್ತು. ಇದು ಹೆಂಗೆ ಅಂತಂದರೆ, ಅದು ರಾಜಕೀಯ ಪಡಸಲ್ಲಿ ಏನು ಬೇಕಿದ್ರೂ ಮಾತಾಡ್ಬೋದು ಅಲ್ವಾ, ಅದಕ್ಕೇನು ಟ್ಯಾಕ್ಸ್ ಕಟ್ಟಬೇಕಾ? ಅದೇನಪ್ಪ ಅಂತಂದರೆ 2028ರಲ್ಲೂ ಕೂಡ ಕಾಂಗ್ರೆಸ್ ಬಂದರೆ, ಯಾಕಂದರೆ ಸಿದ್ದರಾಮಯ್ಯನವ್ರಿಗೆ ಒಂದು ಅಹಿಂದ ಹಿಡಿತಾ ಇದೆಯಲ್ವಾ, ಆ ಅಹಿಂದ ಓಟನ್ನು ಇಟ್ಕೋಬೇಕು ಅಂತಂದರೆ ಒಂದು ಪ್ಲ್ಯಾನ್ ಏನು, DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದಾರೆ. 2028ರಲ್ಲಿ ಒಂದು ಪ್ಲ್ಯಾನಿಂಗ್, ಇಬ್ಬರು ಜೊತೆಗೆ ಹೋಗೋಣ, ಅಧಿಕಾರಕ್ಕೆ ತರೋಣ. ಅಧಿಕಾರಕ್ಕೆ ತಂದರೆ ಸರ್ ಮತ್ತೊಮ್ಮೆ 2 ವರ್ಷ ನೀವು ಮುಖ್ಯಮಂತ್ರಿ ಆಗಿ ಅಂಥದ್ದೇನಾದರೂ ಪ್ಲ್ಯಾನ್ ಇರ್ಬೋದಾ? ಆಗ ಕಂಪ್ಲೀಟಾಗಿ ಏನ್ರಿ ನಾನು ಮುಖ್ಯಮಂತ್ರಿ ಆಗೋ ಚಾನ್ಸ್ ಇದೆ ಅಂತೇಳಿ ಹೇಳ್ಕೊಂಡು ಮತ್ತೆ 2 ವರ್ಷ ಸಿದ್ದರಾಮಯ್ಯವ್ರಿಗೆ ಸ್ಟಾರ್ಟಿಂಗ್ ಕೊಟ್ಟು ಮತ್ತೆ 3 ವರ್ಷ. ಇದು ಆದರೆ ಹೋದರೆ ಅದು ಬೇರೆ ವಿಚಾರ. ಬಟ್ ರಾಜಕೀಯದಲ್ಲಿ ಏನು ಬೇಕಿದ್ರೂ ಆಗತ್ತೆ ಆ ವೋಟ್ ಬ್ಯಾಂಕನ್ನು ಇಟ್ಕೊಳ್ಳೋದಕ್ಕೆ. ಹಾಗಿದ್ರೆ 2028ಕ್ಕೆ ಮತ್ತೊಮ್ಮೆ ಸಿದ್ದರಾಮಯ್ಯ ವರ್ಸಸ್ DK ಆಗತ್ತಾ? ಇದು ಕಪೋಲ ಕಲ್ಪಿತ ಅಂದರೂ ಹೇಳ್ಕೊಳ್ಳಿ ನೀವು, ತೊಂದರೆ ಇಲ್ಲ. ಆದರೆ ರಾಜಕೀಯದಲ್ಲಿ ಏನು ಬೇಕಿದ್ರೂ ಆಗ್ಬೋದು. ಯಾವತ್ತಾದರೂ ದೇವೇಗೌಡರು BJPಗೆ ಸಪೋರ್ಟ್ ಕೊಡ್ತಾರೆ ಅಂತ ನೀವು ಯಾವತ್ತಾದರೂ ಅಂದ್ಕೊಂಡಿದ್ದೀರಾ? 2004ರಲ್ಲಿ BJP ಜೊತೆ ಹೋಗಿದ್ದಕ್ಕೆ ಕಂಪ್ಲೀಟ್ ಹೆಲ್ತ್ ಹಾಳು ಮಾಡಿಕೊಂಡ್ರು ದೇವೇಗೌಡರು. ಅಲ್ಲಿ ಡೆಲ್ಲಿಗೆ ಹೋಗ್ಬಿಟ್ಟು ಗಾಂಧಿ ಸ್ಮಾರಕ ಇದೆಯಲ್ಲ, ಗಾಂಧಿ ಸ್ಮಾರಕದ ಮುಂದೆ ಸತ್ಯಾಗ್ರಹ ಮಾಡಿಬಿಟ್ರು, ಮಗನ ವಿರುದ್ಧವೇ ಮಾಡಿ ತಪ್ಪಾಗಿದೆ ಅಂತೇಳಿ BJP ಜೊತೆ ಹೋಗಿದ್ದು ಅಂತ ದೇವೇಗೌಡರು ಹೋದ್ರಪ್ಪ. ಹೂ ನೋಸ್ ಅಲ್ವಾ? ಹಾಗಿದ್ರೆ 2028ಕ್ಕೆ ಮತ್ತೊಮ್ಮೆ CM ಕುರ್ಚಿಗಾಗಿ ಕದನ ಶುರುವಾಗುತ್ತಾ? DK ಶಿವಕುಮಾರ್ಗೆ ಶಾಕ್ ಕೊಡ್ತಾರಾ ಸಿದ್ದರಾಮಯ್ಯ, ಅಥವಾ ಅವರಿಬ್ಬರ ನಡುವೆ ಅಡ್ಜಸ್ಟ್ಮೆಂಟ್ ಇದೆಯಾ? 2028ಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂಥೇಳಿ ಮಾಜಿ CM ಹೇಳಿದರು. ಅದಕ್ಕಿಂತ ಮೊದಲು ಕೂಡ ಹೇಳಿದರು 2023ಕ್ಕೂ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದರು ಅವರೊಮ್ಮೆ. ಮತ್ತು ಮಾಡಿದರು, ಅದು ಕೂಡ ಸಾಕಷ್ಟು ಬಾರಿ ಚರ್ಚೆ ಆಗಿತ್ತು. ಬಟ್ 2000 ಹೇಳಿದ್ರು ನಾನು ಮಾಡಬಾರ್ದು ಅಂತಿದ್ದೆ, ಆದರೆ BJP ಪಕ್ಷವನ್ನು ಅಧಿಕಾರದಿಂದ ದೂರವಿಡೋದಕ್ಕೆ ಮಾಡಬೇಕಾಗಿ ಬಂತು. 2028ಕ್ಕೆ ಮತ್ತೆ ಹೇಳ್ತಾರೆ ಗೊತ್ತಿಲ್ಲ, ಇರಲಿ. 2028ಕ್ಕೆ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಸಮೀಕರ ಪಟ್ಟು 2020 ನೋಡೋಣ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಮಾತು ಕೇಳಿ ಅಭಿಮಾನಿಗಳು ಫುಲ್ ಬಾಡೂಟ ಮಾಡಿರ್ತಾರೆ, ಕುಸ್ಸಿಯಲ್ಲಿ ಬಾಡೂಟ ಮಾಡಿರ್ತಾರೆ. ಸಿದ್ದರಾಮಯ್ಯ ಬೆಂಬಲಿಗರಲ್ಲೂ ಮೂಡಿದ ಹೊಸ ಚೈತನ್ಯ. 2023ರಿಂದಲೂ DK ಶಿವಕುಮಾರ್ ಸಿದ್ದರಾಮಯ್ಯ ಇತ್ತು, ಅವತ್ತು ನಾನೇ ಆಗಬೇಕು ಅಂತ ಇಬ್ಬರೂ ಇತ್ತು. 2026ರಲ್ಲಿ ಸಿದ್ದರಾಮಯ್ಯ ಕೆಳಗಿಳಿಸೋದ್ರಲ್ಲಿ DKಗೆ ಯಶಸ್ಸು ಸಿಕ್ತು. ಈಗ 2028ರಲ್ಲಿ CM ಆಗೋ ಆಸೆ ಹೊರಹಾಕಿದ್ದಾರೆ ಸಿದ್ದರಾಮಯ್ಯ ಅಭಿಮಾನಿಗಳು. ನೋಡೋಣ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹಾಗಾಗಿ ರಾಜಕೀಯದಲ್ಲಿ ಈ ಮಾತು ಸಂಚಲನ ಮೂಡಿಸಿದೆ. ಇದು ಆಗಬಹುದು, ಆಗದೇನೆ ಇರಬಹುದು. ತಕ್ಷಣಕ್ಕೆ ಅಲ್ಲಾದಂಥ ಕ್ರಿಯೆಗೆ ಪ್ರತಿಕ್ರಿಯೆಯನ್ನು ನಾನು ನಿಮಗೆ ಹೇಳಿದ್ದೀನಿ. ಓಕೆ.